ಹೇಳ್ಕೊಳಕೊಂದೂರು ತಲೆ ಮೇಲೆ ಮನ್ಸೂರು ಮಲಗಕ್ಕೆ ಬಂತಾಯಿ ಮಂಚ ಕೈ ಹಿಡ್ದೋಗ್ಬಿಟ್ ನಂಜಿ ನಗ್ನಗ್ದ ಉಬ್ಗಂಜಿ ಕೊಡ್ರೈದು ರತ್ನದ ಬರ್ಬಂಜ ಏ ಸಗಿಲ ಎಲ್ಲಿಗೆ ಹೋಗಿದ್ದೆ ಸಗಿಲ ಏಯ್ ಬರಲ್ಲ ಏನ್ರಿ ಏನ್ ಮಾಡ್ತಿದ್ದೀರಾ ನೀವು? ಕಣ್ ಕಾಣಿಸ್ತಾನಲ್ಲ ಕುಳಿತಾ ಇರೋದು. ನೀವ್ ಕುಡಿತಾ ಇದ್ದೀರಾ? ಎಷ್ಟ್ ದಿನ ಇದೆ ರೀ ಈ ಅಭ್ಯಾಸ ನಿಮ್ಗೆ? ಇದೆ ಕಣ, ಅವಾಗಿಂದ ಇದೆ ನೋಡಿ. ಈ ಅಭ್ಯಾಸ ಎಲ್ಲ ಒಳ್ಳೇದಲ್ಲ ರೀ. ದಯವಿಟ್ಟು ನನ್ನ ಮಾತು ಕೇಳಿ. ಬಿಟ್ಬಿಡಿ. ಇದು ಸ್ವಂತ ವಿಷಯ, ಇದ್ರಲ್ಲಿ ತಲೆ ಹಾಕ್ಬಿಡ. ಇಂಥ ತಲೆ ಹಾಕ್ರ ನೋಡ್ರಿ, ಇಷ್ಟ ದಿವಸ ನೀವೇನ್ ಮಾಡಿದ್ರೋ ಬಿಟ್ಟಿದ್ರೋ ನನಗ್ ಗೊತ್ತಿಲ್ಲ. ಅದ ಕೇಳೋ ಅಧಿಕಾರ ಯಾರಿಗೂ ಇರ್ಲಿಲ್ಲ. ಆದ್ರೆ ಈಗ ಅದ ಕೇಳೋ ಅಧಿಕಾರ ನನಗಿದೆ ರೀ. ಅಧಿಕಾರ? ಆ ಅಧಿಕಾರ ಕೊಟ್ಟವ್ರ ಯಾರ? ಇಲ್ಲಿ ನೋಡಿ, ನೀವೇ ನಿಮ್ಮ ಕೈಯಾರೆ ಕಟ್ಟಿರೋ ತಾಳಿ. ತಾಳಿ? ಈ ಮೂರ್ಖಾಸ್ತ್ರ ಮಗ ಕರ್ಸ್ಕೊಂಡ್ ಬಂದ್ರಗ ನನ್ನ ಮೇಲೆ ಅಧಿಕಾರ ಕೇಳಿಸೋಕಿದ್ಯಾರಲ್ಲ. ಯಾಕ್ರಿ ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇದು ನನ್ನ ಸ್ವಂತ ವಿಷಯ, ಇದ್ರಲ್ಲಿ ತಲೆ ಹಾಕ್ಬಿಡ. ನೀನು ಅಂದ್ಕೊಂಡಂಗ ನಾನೀಗ ಶ್ರೀಮಂತ ಅಲ್ಲ ಕಳಿಸಕ್ಕಿಲ್ಲ. ಮತ್ತೆ ಈ ಕಾರು ಬಂಗ್ಲೆ ಇದೆಲ್ಲ ಏನ್ರಿ? ಎಲ್ಲ ಇತ್ತು ಒಂದು, ಅದರಿಂದ ನಾನೊಬ್ಬ ಬೀದಿ ಬಿಕಾರಿಗೆ ತಲ ಕಡೆಯಾಗಿದ್ದೀನಿ. ಅಂದ್ರೆ ನಿಮ್ ಮಾತಿನ ಅರ್ಥ ನನ್ಗಂತೂ ಗೊತ್ತಾಗ್ತಾನೆ ಇಲ್ಲ. ಅದೇನಂತ ಬಿಡ್ಸ್ ಹೇಳಿ. ಅರ್ಥ ಇಷ್ಟ ಸಿಗಿಲ್ಲ. ನಾನು ಕಾಲೇಜ್ ಬಿಟ್ಟು ಊರಿಗೆ ಹೋದಾಗ ನಮ್ಮ ತಂದೆ ಫ್ಯಾಕ್ಟ್ರಿ ಅವರ ನನಗೆ ವಯಸ್ಸರು. ಆವಾಗ ನನ್ನ ಗೆಳೆಯ ಸಿಗ್ದ, ಅವ್ರ ಮನೆಗೆ ಕರ್ಕೊಂಡು ಹೋದ. ಕೇವಲ ಕಂಪ್ನಿಗಾಗಿ ಕುಡಿಯೋದು ಕಳಿಸ್ತಾ, ಜೂಜಾಡೋದು ಕಳಿಸ್ತಾ. ಅಲ್ಲದೆ ಅವನ ತಂಗಿ ನನ್ನ ಜೊತೆಲಿ ಮಲಗಿಸಿ ಫೋಟೋ ತೆಗೆದು ಬೆದರಿಸ್ತಾ. ಪೇಪರ್ ಹಾಕ್ಸ್ತೀರಿ, ಎಲ್ಲರಿಗೆ ಪ್ರಚಾರ ಮಾಡ್ತೀನಿ ಅಂದ. ಅಷ್ಟೆಲ್ಲ ಸಿಗಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಂಡು ಕುಡಿಯೋದು ಕಲಿತೆ. ಸಾಕ? ಇದು ಬೇಕಾ? ಬೇಕು, ಇನ್ನು ಬೇಕು. ನಿಮ್ ಜೀವನದಲ್ಲಿ ಆಗಿರೋ ಮುಂದಿನ ಘಟನೆಗಳು ಏನು ಅಂತ ನಾನಿನ್ನೂ ತಿಳ್ಕೋಬೇಕು. ಬೇಕು? ಏನೇ ಬೇಕು? ಅದೆಲ್ಲ ಮುಗ್ದೋಗಿರೋ ಕತೆ ಆದ್ರೂ ನೀವ್ ಯಾಕೆ ಇನ್ನು ಈ ರೀತಿ ಕುಡಿತಿದ್ದೀರಾ ಅಂತ ನಾನು ತಿಳ್ಕೋಬೇಕು ರೀ. ನನ್ನ ಮಗ ಯಾಕೆ ಹಿಂಗಾದ ಅಂತ ನಮ್ಮ ತಂದೆ ತಿಳ್ಕೊಂಡ್ರು. ಅದಕ್ಕೆ ತಲೆ ಕೆಡಿಸ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಇರೋದಾದ್ರೆ ಇರೋ, ಇಲ್ಲ ಅಂದ್ರೆ ವೈತಾಳಿ ಮನೆಗೆ. ನೋಡಿ, ನಿಮ್ಗಾಗಿರೋ ನೋವನ್ನ ಕೇಳಿದ್ರೆ ನನಗೂ ತುಂಬಾ ಸಂಕಟನೆ ಆಗುತ್ತೆ ರೀ. ನಮ್ಗೆ ಈ ಆಸ್ತಿ, ಅಂತಸ್ತು, ಆಡಂಬರ ಜೀವನ ಯಾವುದು ಬೇಕಾಗಿಲ್ಲ. ಎಲ್ಲಾದ್ರೂ ಕೂಲಿ ಮಾಡ್ಕೊಂಡು ಸಂತೋಷವಾಗಿ ಬದ್ಕೊಡ. ಎಲ್ಲಾರು ನೆಮ್ಮದಿ ಕುಡಿಯೋಣ ಅಂದ್ರೆ ಕುಡಿದು ಬೇಡ. ಬೇಡ ರೀ, ದಯವಿಟ್ಟು ನನ್ನ ಮಾತು ಕೇಳಿ. ಕುಡಿಬೇಡಿ ಅಂದ್ರೆ ಕುಡಿಬೇಡಿ, ಬಿಡಿ ಈ ಬಾಟ್ಲಿ ಬಿಡಿ. ನೋಡಿ, ಕೈ ಮುಗಿ ಬೇಡ್ಕೊತೀರಿ. ಕೊಟ್ಟಿಲ್ಲ ಅಂದ್ರೆ ನೋಡು ಹೊಡೆದ್ಬಿಡ್ತೀನಿ. ನಿಮ್ ಕೈ ಮುಗಿತೀನ್ರಿ, ದಯವಿಟ್ಟು ಕುಡಿಬೇಡಿ ಅಂದ್ರೆ ನಿಮ್ ಕಾಲ್ ಹಿಡಿದು ಬೇಡ್ಕೊತೀನಿ. ನಿಮ್ ತಮ್ಮಯ್ಯ ಅಂತೀನಿ. ನಮಸ್ಕಾರ ಯಾರಿಗೆ ಬೇಕು?
ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದಪ್ಪ, ಈ ಜನ್ಮದಲ್ಲಿ ಎಂತ ಕುಡುಕ ಗಂಡು ನಾನು ಗಂಟ ಹಾಕಿದ್ಯಲ್ಲ. ಇವನು ತುಂಬಾ ಒಳ್ಳೆಯವನು, ವಿಶಾಲ ಹೃದಯದವನು ಅಂತ ನಂಬಿ ಪ್ರೀತಿ ಮಾಡಿ ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ಇವನು ಜೊತೆ ಇನ್ನು ಮುಂದೆ ನನ್ನ ಜೀವನ ಹೇಗಪ್ಪ ಕಳೀಲಿ.